ಚಟ್ಪಟ ಟೇಸ್ಟ್ ಇರೋ ಈ ರೀತಿ ಮಾವಿನಕಾಯಿ ಗೊಜ್ಜನ್ನ ಮಾಡಿ ಫ್ರಿಜ್ನಲ್ಲಿ ಇಟ್ಟರೆ 15 ದಿನಗಳ ತನಕ ಸ್ಟೋರ್ ಮಾಡ್ಕೋಬಹುದು. ಉಪ್ಪಿನಕಾಯಿ ಥರ ತಿನ್ಲಿಕ್ಕೂ ಚೆನ್ನಾಗಿರತ್ತೆ, ಚಪಾತಿಗೆ ಹಚ್ಕೊಂಡು ತಿನ್ಲಿಕ್ಕೂ ಸಖತ್ತಾಗಿರತ್ತೆ. ನಾನಿಲ್ಲಿ 3 ಮಾವಿನಕಾಯ್ದು ಸಿಪ್ಪೆ ತೆಗೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಕಡಾಯಿಯಲ್ಲಿ ಎಣ್ಣೆ ಕಾಯಿಸಿ ಸಾಸಿವೆ ಇಂಗು ಹಾಕಿ ಸಾಸಿವೆ ಸಿಡಿದ ಮೇಲೆ ಹೆಚ್ಕೊಂಡ ಮಾವಿನಕಾಯಿ ಹಾಕಿ ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಉಪ್ಪು, ಅರಿಶಿಣ, ಸ್ವಲ್ಪ ನೀರನ್ನು ಹಾಕಿ ಮಾವಿನಕಾಯಿನ ಒಂದು 80% ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಮಸಾಲ ಪೌಡರ್ ಮಾಡಲಿಕ್ಕೆ ಜೀರಿಗೆ, ಸೋಂಪಿನ ಕಾಳು, ಕಾಳು ಮೆಣಸು, ಮೆಂತೆ ಕಾಳು, ಒಣಮೆಣಸನ್ನು ಡ್ರೈ ರೋಸ್ಟ್ ಮಾಡಿ ಇದನ್ನು ಜಾರ್ಗೆ ಹಾಕಿ ಹಾಗೆ ಕಲರ್ಗೆ 1 ಟೀ ಸ್ಪೂನ್ ಖಾರದ ಪುಡಿ ಹಾಕಿ ತರಿಯಾಗಿ ರುಬ್ಕೋಬೇಕು. ಈ ಕಡೆ ಮಾವಿನಕಾಯಿ ಕೂಡ ಸಾಫ್ಟ್ ಆಗಿರುತ್ತೆ. ಇದಕ್ಕೆ 3/4 ಕಪ್ಪು ಕುಟ್ಟಿರೋ ಬೆಲ್ಲ, ಗ್ರೈಂಡ್ ಮಾಡ್ಕೊಂಡ ಪೌಡರ್ ಹಾಕಿ ಬೆಲ್ಲನ ಕರಗಿಸಿ ಒಂದು 5 ನಿಮಿಷ ಕುದಿಸ್ಕೊಂಡು ಒಳ್ಳೆ ಟೇಸ್ಟ್ ಬರಲಿಕ್ಕೆ ಬ್ಲ್ಯಾಕ್ ಸಾಲ್ಟ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಗೊಜ್ಜು ರೆಡಿ ಆಗತ್ತೆ. ಹಾಗೆ ರೆಸಿಪಿ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡಿ.